ವೆಲ್ಕಮ್ ಬ್ಯಾಕ್ ಟು ಸಂಚಾರಿ ಬ್ಲಾಗ್. ಸೊ ಇವತ್ತು ನಾನು ಹೊರಟಿರೋದು ಸಿಂಪಲ್ ಎನರ್ಜಿ ಒಂದು ಸ್ಕೂಟಿನ ರಿವ್ಯೂ ಮಾಡ್ಕೊಂಬರೋದಕ್ಕೆ. ಸೊ ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡೋದಾದರೆ ನಾನು ರಿವರ್ ಇಂಡಿ ಸ್ಕೂಟರ್ನ ರಿವ್ಯೂ ಮಾಡಿದ್ದೀನಿ. ಸೊ ನೀವು ಚೆಕ್ಔಟ್ ಮಾಡಿಲ್ಲ ಅಂದರೆ ಚೆಕ್ಔಟ್ ಮಾಡಿ. ಆ ವಿಡಿಯೋ ಸ್ವಲ್ಪ ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ, ಯಾಕಂತ ಅಂದರೆ ನಾನು ಆಡಿಯೋ ಕನೆಕ್ಷನ್ ಏನೋ ತಪ್ಪಾಗಿ DJಗೆ ಆಡಿಯೋನೇ ಕರೆಕ್ಟ್ ಬಂದಿರಲಿಲ್ಲ. ಸೊ ವಾಯ್ಸ್ ಓವರ್ ಕೊಟ್ಟಿದ್ದೆ. ವಾಯ್ಸ್ ಓವರಲ್ಲಿ ಏನಾಗುತ್ತೆ ಅಂತ ಅಂದರೆ ನ್ಯಾಚುರಲಾಗಿ ಮಾತಾಡೋಕ್ಕಾಗಲ್ಲ, ಒಂಥರ ಸ್ಕ್ರಿಪ್ಟೆಡ್ ಬರ್ಕೊಂಡು ಮಾತಾಡೋದು. ನನಗೂ ಅದು ಹೊಸದು. ಆ್ಯಕ್ಚುಲಿ ಹೆವಿ ಟ್ರಾಫಿಕ್ ಇರೋ ಟೈಮಲ್ಲೇ ಬಂದಿದ್ದೀನಿ ನಾನು. ಟೈಮ್ ಇವಾಗ 4:48, ವೀಕೆಂಡ್ ಬೇರೆ ಅಲ್ಲ. ನೋ ಪ್ರಾಬ್ಲಮ್. ಸಿಂಪಲ್ ಎನರ್ಜಿ ಆ್ಯಕ್ಚುಲಿ ನಮ್ಮ ಮನೆ ಹತ್ರನೇ ಇರೋದು. ಸೊ ನನಗೇನು ತುಂಬ ದೂರ ಆಗೋಲ್ಲ, 2-3 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ನನ್ನ ಚಾನಲಲ್ಲಿ ವೀಡಿಯೋಸ್ ಕನ್ಸಿಸ್ಟೆಂಟಾಗಿ ಬರ್ತಾಯಿಲ್ಲ. ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದು ಅಟ್ಲೀಸ್ಟ್ ವೀಕಿಗೆ 2 ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ. ಬಟ್ ಈ IT ಕೆಲಸ ಮತ್ತು ಹೊರಗಡೆ ಪ್ರಾಜೆಕ್ಟ್ಸು ಇದೆಲ್ಲ ಮಾಡೋದ್ರಿಂದ ವ್ಲಾಗ್ ಮಾಡೋದಿದ್ರೆ ಅಟ್ಲೀಸ್ಟ್ ನನ್ನ ಲೈಫು ನಾನೇ ಎಂಜಾಯ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಬಟ್ ನಾನು ಡಿಸೈಡ್ ಆಗಿದ್ದೀನಿ ನೆಕ್ಸ್ಟು ಇನ್ಮೇಲೆ ಕನ್ಸಿಸ್ಟೆಂಟಾಗಿ ವ್ಲಾಗ್ಸ್ ಮಾಡೋಣ ಅಂತ. ವ್ಲಾಗ್ಸ್ ಮಾಡೋದು ಅಂದ ತಕ್ಷಣ ಬರೀ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದೆ, ಅದಾದಮೇಲೆ ಏನೋ ರೆವೆನ್ಯೂಗೋಸ್ಕರ ಮಾಡೋದು ಅಂತ ಅಲ್ಲ. ನಾನು ಹೆಂಗಿದ್ರೂ ಮನಿ IT ಮಾಡ್ತಾ ಇರ್ತೀನಿ, ಬಟ್ ಅಟ್ಲೀಸ್ಟ್ ನನಗೆ ಒಂದು ರಿಫ್ರೆಶ್ಮೆಂಟ್ ಬೇಕು. ಈ ವ್ಲಾಗ್ ಮಾಡಬೇಕು ಅನ್ನೋ ರೀಸನ್ ಮೇಲಾದರೂ ನಾನು ಹೊರಗಡೆ ಬರ್ತೀನಿ, ಇಲ್ಲಾಂದರೆ ಹೊರಗಡೆ ಬರೋದಕ್ಕೆ ರೀಸನ್ಗಳೇ ಇರಲ್ಲ. ಸೊ IT ವರ್ಕ್ ಮಾಡ್ತಿರೋರಿಗೆ ನನ್ನ ವರ್ಡ್ಸ್ ಕನೆಕ್ಟ್ ಆಗತ್ತೆ. ನೋಡೋಣ ಬನ್ನಿ. ಫಸ್ಟ್ ನಾನೇನು ಫೋನ್ ಮಾಡು ಕೇಳ್ಕೊಂಡಿಲ್ಲ, ಟೆಸ್ಟ್ ಡ್ರೈವ್ ಅವೈಲಬಲ್ ಇದೆಯೋ ಇಲ್ವೋ ಅಂತ. ಇವಾಗ ಪ್ರೆಸೆಂಟ್ ಎಕೋ ಮೋಡಲ್ಲಿದ್ದೀನಿ. ಏನೇ ಹೇಳು ಗುರು, ಎಲೆಕ್ಟ್ರಿಕ್ ಸ್ಕೂಟೀಸ್ಗಳು ವೆಯ್ಟೇ ಇರಲ್ಲ ನೋಡು, ಬ್ರೇಕಿಂಗ್ ಮಾತ್ರ ಮಸ್ತಾಗಿರುತ್ತೆ. ತಡ್ಕೊಳ್ಳಲು ನಾನು ಹೋಗ್ತಾ ಇದ್ದೀನಿ. ಎಕೋ ಮೋಡಲ್ಲೇ ಈ ರೇಂಜಿಗೆ ಹೋಗ್ತಾ ಇತ್ತಲ್ಲ, ಇನ್ನು ಸೋನಿಕ್ ಮೋಡಲ್ ಇನ್ನು ಯಾವ ರೇಂಜಿಗೆ ಹೋಗ್ಬೇಡ ಇದು. ಬನ್ನಿ ಫಸ್ಟ್ ಯಾವುದಾದ್ರೂ ಒಂದು ಸ್ಪಾಟ್ ಹುಡ್ಕೊಳ್ಳೋಣ ಮಸ್ತಾಗಿರೋದು. ಆನ್ ದ ಗೋ ಅಲ್ಲಿ ಚೇಂಜ್ ಆಗುತ್ತೆ ಮೋಡು, ಚೇಂಜ್ ಆಗ್ತಾ ಇಲ್ಲ ಗುರು. ಓಕೆ, ಸ್ಟ್ಯಾಂಡ್ ಆನ್ ಆಗಿದೆ ಅಂತಲೂ ತೋರಿಸ್ತಾ ಇದೆ. ಗ್ರೇಟ್ ಫೀಚರ್. ಸೊ ಈ ಕಂಪ್ನಿಯಲ್ಲಿ 2 ಮಾಡೆಲ್ಸ್ ಇದೆ. ಸಿಂಪಲ್ 1 ಅಂತ ಒಂದಿದೆ, ಇದು Simple.1 ಆ್ಯಕ್ಚುಲಿ. ಸೊ ಸ್ಟಾರ್ಟಿಂಗ್ ಈ ಸ್ಕೂಟಿ ಡಿಸೈನ್ ಬಗ್ಗೆ ಹೇಳೋದಾದರೆ ತುಂಬ ಫ್ಯೂಚರಿಸ್ಟಿಕ್ ಆಗಿದೆ, ನೋಡೋಕ್ಕೆ ಒಳ್ಳೆ ಎಷ್ಟು ಅಗ್ರೆಸಿವ್ ಆಗಿದೆ. ಸೊ ಹಳೆ ವ್ಲಾಗಲ್ಲಿ ನಾನು ರಿವರ್ ಇಂಡಿ ಸ್ಕೂಟರ್ನ ರಿವ್ಯೂ ಮಾಡಿದ್ದೆ, ಬಟ್ ಅದೊಂಥರ ಸ್ವಲ್ಪ ಫ್ಯಾಮಿಲಿ ಫೋಕಸ್ಡ್ ವೆಹಿಕಲ್ಲು, ತುಂಬ ಪ್ರಾಕ್ಟಿಕ್ಯಾಲಿಟಿ ಇತ್ತು. ಸೊ ಇದು ಆ ಕ್ಯಾಟಗರಿಗೆ ಬರಲ್ಲ, ಇದು ಸ್ವಲ್ಪ ಸ್ಪೋರ್ಟ್ಸ್ ವರ್ಷನ್ ಆ್ಯಂಡ್
ತುಂಬ ಬೈಕ್ ಎಂಥೂಸಿಯಾಸ್ಟ್ ಇರ್ತಾರಲ್ಲ ಅವರಿಗೋಸ್ಕರ ಮಾಡಿರೋ ಥರ ಇದೆ. ಆಮೇಲೆ ಡಿಸೈನ್ ವೈಸ್ ಸ್ವಲ್ಪ ನಿಮಗೆ ಥರನೇ ಸಿಮಿಲರ್ ಅಂತ ಅನಿಸುತ್ತೆ, ಬಟ್ ತುಂಬ ಚೇಂಜಸ್ ಇದೆ. ಇನ್ ಪರ್ಸನಲ್ಲಿ ನೋಡೋಕ್ಕೂ ಫೋಟೋದಲ್ಲಿ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಂತಲೇ ಹೇಳ್ಬೋದು. ಥರಲ್ಲಿ ಈ ಥರ ಶಾರ್ಪ್ ಡಿಸೈನ್ ಬರೋಲ್ಲ. ಸೊ ನೀವು ಇಲ್ಲಿ ನೋಡೋದಾದರೆ ಇದರೆಲ್ಲ ಶಾರ್ಪ್ ಕಟ್ಟಿಂಗ್ಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ ಇದರಲ್ಲಿ. ಲೈಟಿಂಗು ಅಷ್ಟೇ ತುಂಬ ಸಖತ್ತಾಗಿದೆ. ಬಿಲ್ಡ್ ಕ್ವಾಲಿಟಿ ವೈಸ್ ನಾಟ್ ಟೂ ಗುಡ್ ನಾಟ್ ಟೂ ಬ್ಯಾಡ್, ಇನ್ ದ ಮಿಡಲಲ್ಲಿದೆ ಅಂತ ಹೇಳ್ಬೋದು. ಫಿಟ್ ಆ್ಯಂಡ್ ಫಿನಿಶ್ ಎಲ್ಲ ಸಖತ್ತಾಗೇ ಇದೆ. ಸೊ ಬ್ಯಾಕ್ ಡಿಕ್ಕಿ ಓಪನ್ ಮಾಡಬೇಕು ಅಂತ ಅಂದರೆ ನಾರ್ಮಲ್ ಸ್ಕೂಟೀಸ್ ಥರ ಇಲ್ಲಿ ಲೆಫ್ಟಿಗೆ ಪ್ರೆಸ್ ಮಾಡಿದ್ರೆ ಡಿಕ್ಕಿ ಓಪನ್ ಆಗುತ್ತೆ. ಸೊ ಇದು ಸಿಂಪಲ್ ಡಾಟ್ ಒನ್ನಲ್ಲಿ ಏನು ಮಾಡಿದ್ದಾರೆ ಅಂತ ಅಂದರೆ ಇಲ್ಲಿ ಸ್ಲಾಟು ಕ್ಲೋಸ್ ಮಾಡಿದ್ದಾರೆ. ನೀವು ನೋಡಿರೋ ಪ್ರಕಾರ ಸಿಂಪಲ್ ಒನ್ನಲ್ಲಿ ರಿಮೂವಬಲ್ ಬ್ಯಾಟ್ರಿ ಬರುತ್ತೆ, ಬಟ್ ಇದರಲ್ಲಿ ರಿಮೂವಬಲ್ ಬ್ಯಾಟ್ರಿ ಬರಲ್ಲ. ಅಂತ ಅಂದರೆ ಈ ಸ್ಕೂಟಿಯಲ್ಲಿರೋದು ಒಂದೇ ಬ್ಯಾಟ್ರಿ ಇವಾಗ. ಅದು 4.78 ಕಿಲೋವಾಟ್ ಬ್ಯಾಟ್ರಿ ಕೆಪಾಸಿಟಿ ಇದೆ ಆ್ಯಂಡ್ 72 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಇದೆ. ಸೊ ಸ್ಪೀಡಲ್ಲಿ ಏನು ಡಿಫ್ರೆನ್ಸ್ ಆಗುತ್ತೆ ಇದು ಎರಡು ಸ್ಕೂಟಿಗೆ ಅಂತ ಕೇಳಿದ್ರೆ ತುಂಬಾ ಏನು ಡಿಫ್ರೆನ್ಸ್ ಬರಲ್ಲ. ಆ್ಯಕ್ಚುಲಿ ಸ್ಪೀಡೆಲ್ಲ ಸೇಮ್ ಇರುತ್ತೆ, ಬಟ್ಟು ರೇಂಜಲ್ಲಿ ನಿಮಗೆ ಡಿಫ್ರೆನ್ಸ್ ಆಗುತ್ತೆ. ಸೊ ಸಿಂಪಲ್ ಒನ್ನಲ್ಲಿ ರೇಂಜ್ ಬಂದು 180 ಕಿಲೋಮೀಟರ್ಸ್ ಏನೋ ಬರುತ್ತೆ ಪ್ರಾಕ್ಟಿಕಲ್ಲಾಗೆ. ಇದು 120-130 ರೇಂಜಿಗೆ ಬರುತ್ತೆ. ಸೊ ಇದೇ ಮೇಯ್ನ್ ಡಿಫ್ರೆನ್ಸು. ಎರಡು ಬ್ಯಾಟ್ರಿ ಇರೋಲ್ಲ, ಇದರಲ್ಲಿ ಸಿಂಗಲ್ ಬ್ಯಾಟ್ರಿ ಇದೆ. ಇದು ಚೈನ್ ಡ್ರೈವ್ ಅಲ್ಲ, ಬೆಲ್ಟ್ ಡ್ರೈವು. ಸ್ಮೂತಾಗೇ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಇದರಲ್ಲಿ ಏನು ಪ್ರಾಬ್ಲಮ್ಮು ಅಂತ ಅಂದರೆ ಸ್ವಲ್ಪ ಸೌಂಡು, ಈ ಏತರ್ ಸೌಂಡ್ ಕೇಳಿದಾರಲ್ವ, ಇದೆಲ್ಲ ಬೆಲ್ಟ್ ಡ್ರೈವ್ಗಳು, ಸ್ವಲ್ಪ ಸೌಂಡ್ ಜಾಸ್ತಿನೇ ಬರುತ್ತೆ. ಆ್ಯಕ್ಚುಲಿ ನಾನು ರಿವರ್ಸ್ ಸ್ಕೂಟಿ ಓಡಿಸಿದಾಗ ಅಷ್ಟು ಸೌಂಡ್ ಏನೂ ಅನಿಸಿರಲಿಲ್ಲ. ಸೊ ಇದು ಸ್ವಲ್ಪ ಸೌಂಡ್ ಬರುತ್ತೆ. ಬನ್ನಿ ಇವಾಗ ಸಸ್ಪೆನ್ಷನ್ ಮತ್ತು ಟೈರ್ ಬಗ್ಗೆ ನೋಡೋಣ. ಸೊ ಫ್ರಂಟಲ್ಲಿ ಡ್ಯುಯಲ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಅಂತ ಅಂದರೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದು. ಸೊ ಟೈರ್ ನೋಡೋದಾದರೆ ನಮಗೆ ಎರಡು ಕಡೆನೂ 12 ಇಂಚ್ ಟೈರ್ ಕೊಟ್ಟಿದ್ದಾರೆ. ಸೊ ಫ್ರಂಟಲ್ಲಿ 90/90 12 ಇಂಚು. ಸೊ ರೇರಲ್ಲಿ ಮೋನೋ ಶಾಕ್ಸ್ ಇದೆ. ಅದಾದಮೇಲೆ ಟೈರ್ ಸೆಕ್ಷನ್ 90/90 12. ಸೊ ಬೋತ್ ಆರ್ ಸೇಮ್ ಇದರಲ್ಲಿ. ಸಿಂಪಲ್ ಒನ್ನಲ್ಲಿ ಆ್ಯಕ್ಚುಲಿ ರೇರಲ್ಲಿ 120 ಕೊಟ್ಟಿದ್ದಾರೆ. ಸೊ ಇದು ಒಂದು ಡಿಫ್ರೆನ್ಸು. ಆ್ಯಂಡ್ ಈ ಬೈಕಲ್ಲಿ ಲೈಟ್ಸ್ ಎಲ್ಲ ಕಡೆನೂ LED ಕೊಟ್ಟಿದ್ದಾರೆ. ಸೊ ಫ್ರಂಟು ಬ್ಯಾಕು ಇಂಡಿಕೇಟರ್ಸ್ ಎಲ್ಲದು LED ಇದೆ. ಸೊ ಇವಾಗ ಮೋಟರ್ ಆಫ್ ಇದೆ. ಇದನ್ನು ಆನ್ ಮಾಡೋದು ಹೆಂಗೆ ಅಂತ ಅಂದರೆ ಫಸ್ಟು ಬ್ರೇಕ್ ಹಿಡ್ಕೊಬೇಕು. ಅದಾದಮೇಲೆ ಈ ಬಟನ್ 1 ಟೈಮ್ ಪ್ರೆಸ್ ಮಾಡಿದ್ರೆ ಮೋಟರ್ ಆನ್ ಆಗುತ್ತೆ. ಸೊ ಇಲ್ಲಿ ನೋಡ್ತಿರೋ ಹಾಗೆ ನಾರ್ಮಲಾಗಿ ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಮಿಡಲಲ್ಲಿ ತೋರಿಸ್ತಾ ಇದೆ. ಆಮೇಲೆ ಎಷ್ಟು ಬ್ಯಾಟ್ರಿ ಪರ್ಸೆಂಟೇಜ್ ರಿಮೈನಿಂಗ್ ಇದೆ ಅಂತ ತೋರಿಸ್ತಾ ಇದೆ. ಅದ್ರ ಕೆಳಗಡೆ ಎಷ್ಟು ರೇಂಜ್ ಹೋಗುತ್ತೆ ಅಷ್ಟು ಬ್ಯಾಟ್ರಿಯಲ್ಲಿ ಅಂತ ತೋರಿಸ್ತದೆ. ಆ್ಯಂಡ್ ನಮಗೆ 4 ಟೈಪ್ಸ್ ಆಫ್ ರೈಡಿಂಗ್ ಮೋಡ್ಸ್ ಬರುತ್ತೆ. ಇಕೋ ಮೋಡ್. ಸೊ ಮೂಡ್ ಚೇಂಜ್ ಮಾಡಬೇಕು ಅಂತ ಅಂದರೆ ಇಲ್ಲಿ ರೈಟ್ ಸೈಡಿಗೆ ಬಟನ್ ಕೊಟ್ಟಿದ್ದಾರೆ. ಎಕೋ ಮೋಡ್ ಇದೆ, ರೈಡ್ ಮೋಡ್ ಇದೆ, ಡ್ಯಾಶ್ ಮೋಡ್ ಇದೆ ಆ್ಯಂಡ್ ಸೋನಿಕ್ ಮೋಡ್ ಇದೆ. ಸೊ ಸೋನಿಕ್ ಈಸ್ ದ ಮೋಸ್ಟ್ ಪವರ್ಫುಲ್ ಮೋಡ್. ಆ್ಯಂಡ್ ಲೆಫ್ಟ್ ಸೈಡಲ್ಲಿ ನೋಡೋದಾದರೆ ನಾವು ಎಷ್ಟು ಈ ಟ್ರಿಪ್ಪಲ್ಲಿ ಕರೆಂಟ್ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ದೀವಿ ಅಂತ ತೋರಿಸ್ತಾ ಇದೆ, ಎಷ್ಟು ಟೈಮ್ ತೊಗೊಂಡಿದ್ದೀವಿ ಅಂತ. ಆ್ಯಾವ್ರೇಜ್ ಕಿಲೋಮೀಟ್ರ್ ಸ್ಪೀಡ್ ತೋರಿಸ್ತಾ ಇದೆ, ಓಡೋಮೀಟ್ರಲ್ಲಿ ಎಷ್ಟು ಕಿಲೋಮೀಟ್ರು ರನ್ ಆಗಿದೆ ಅಂತ ತೋರಿಸ್ತಾ ಇದೆ. ಆ್ಯಂಡ್ ಮಿಡಲಲ್ಲಿ ನೋಡೋದಾದರೆ ನಿಮಗೆ ನ್ಯಾವಿಗೇಷನ್ ಬಟನ್ ಕೊಟ್ಟಿದ್ದಾರೆ. ಸೊ ಇದು ಗೂಗಲ್ ಮೈ ಇಂಡಿಯಾ ಮ್ಯಾಪ್ಸ್ ಯೂಸ್ ಮಾಡ್ತಾ ಇದೆ. ನಾವು ಇದನ್ನು ಯೂಸ್ ಮಾಡ್ಕೊಂಡು ಮೊಬೈಲಲ್ಲಿ ಹೋಲ್ಡರ್ ಯೂಸ್ ಮಾಡೋದಕ್ಕಿಂತ ಲೊಕೇಶನ್ ಹಾಕ್ಕೊಂಡು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಇದು ಆ್ಯಕ್ಚುಲಿ ನೈಸ್ ಫೀಚರ್. ಸೊ ಬ್ರೇಕ್ ಹಿಡಿದೆ ನೀವೇನಾದರೂ ಕಿಲ್ ಸ್ವಿಚ್ ಬಟನ್ ಆನ್ ಮಾಡಿದ್ರೆ ಆನ್ ಆಗೋಲ್ಲ ಅದು. ಸೊ ಬ್ರೇಕ್ ಹಿಡ್ಕೊಳ್ಲೇಬೇಕು. ಎಕೋ ಮೋಡಲ್ಲಿ 30 to 40 ಟಾಪ್ ಸ್ಪೀಡ್ ಬರುತ್ತೆ. ಸೊ ರೈಡು ಡ್ಯಾಶು ಸೋನಿಕಲ್ಲಿ 10 ಕಿಲೋಮೀಟರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೋನಿಕಲ್ಲಿ ಟಾಪ್ ಸ್ಪೀಡು 105 ಕ್ಲಾಕ್ ಆಗುತ್ತೆ. ಆ್ಯಂಡ್ ಇನ್ನು ಏನು ಫೀಚರ್ಸ್ ಇದೆ ಅಂತ ನೋಡೋದಾದರೆ ಸೊ ಓನರ್ಶಿಪ್ ಡೀಟೇಲ್ಸ್ ತೋರಿಸ್ತಾ ಇದೆ. ಆ್ಯಂಡ್ ವೆಹಿಕಲಲ್ಲಿ ಆ್ಯಸ್ ಯೂಶ್ವಲ್ ಬ್ಯಾಟ್ರಿ, ಆಮೇಲೆ ಬ್ಯಾಟ್ರಿ ಹೆಲ್ತಿ ಆಗಿದೆಯಾ, ಎಷ್ಟು ಡಿಸ್ಟೆನ್ಸ್ ಕವರ್ ಆಗಿದೆ ಅಂತ ತೋರಿಸ್ತಾ ಇದೆ. ಟೈರ್ ಪ್ರೆಷರ್ ಮಾನಿಟರ್ಸ್ ಕೂಡ ಕೊಟ್ಟಿದ್ದಾರೆ. ಗ್ರೇಟ್. ಸೊ ಥೀಮ್ ಕಲರ್ಸ್ ಕೂಡ ಚೇಂಜ್ ಮಾಡ್ಬೋದು. ಕನೆಕ್ಟಿವಿಟಿ ಇವಾಗಿಲ್ಲ ಅಂತ ಹೇಳಿದ್ರು, ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡ್ರೆ ನಮಗೆ ಕಾಲ್ ಬರೋದಾಗಲಿ ಆಮೇಲೆ ಹಾಡ್ ಕೇಳೋದಾಗಲಿ ಇಲ್ಲಿಂದನೇ ಆಪರೇಟ್ ಮಾಡ್ಬೋದು. ಓಲಾದಲ್ಲಿರೋ ಥರ ಸ್ಪೀಕರ್ಸ್ ಬರೋಲ್ಲ ಇದರಲ್ಲಿ ನಮಗೆ.
ಆ್ಯಂಡ್ ಎಮರ್ಜೆನ್ಸಿಗೆ ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ ಎಲ್ಲ ಇದೆ, ಸಿಸ್ಟಮ್ ಇನ್ಫೋ ಇದೆ, ಇಲ್ಲಿಂದನೇ ಇನ್ಸ್ಟಾಲ್ ಮಾಡ್ಕೊಬೋದು ಏನಾದರೂ ಅಪ್ಡೇಟ್ಸ್ ಇದ್ದರೆ. ಸೊ ಪಾರ್ಕಿಂಗ್ ಮೋಡು, ಇವಾಗ ಏನಾದರೂ ನೀವು ರಿವರ್ಸ್ ಹೋಗಬೇಕು ಅಂತ ಅಂದರೆ ಬ್ರೇಕ್ ಇಟ್ಕೊಂಡು ಸಿಂಗಲ್ ಪ್ರೆಸ್ ಮಾಡಿದ್ರೆ ಸಾಕು, ಪಾರ್ಕಿಂಗ್ ಮೋಡ್ ಆನ್ ಆಗುತ್ತೆ. ಸೊ ಆ್ಯಸ್ ಯೂಶ್ವಲ್ ಮೋಟ್ರ್ ನಾವು ಆನ್ ಮಾಡಿಲ್ಲ. ಓಕೆ, ಸೊ ಇಷ್ಟೇ. ಸೊ ಕ್ಯಾನ್ಸಲ್ ಮಾಡೋಕ್ಕೆ ಅದೇ ಬಟನ್ ಒತ್ತಿದ್ರೆ ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ ಫಾಸ್ಟೆಸ್ಟ್ ಮೋಡ್ ಸೋನಿಕಲ್ಲಿ ನೋಡೋಣ ಬನ್ನಿ ಯಾವ ಥರ ಪವರ್ ಇದೆ ಅಂತ. ಹೆವಿ ಇದೆ ಇವರು ಪವರು. ಓ ಯಪ್ಪ, ಸೂಪರ್ ಬೈಕ್ ಓಡಿಸ್ದಂಗೆ ಆಯಿತು ಗುರು. ಬ್ರೇಕ್ಸ್ ಕೂಡ ಹೆವಿ ಕಾನ್ಫಿಡೆಂಟ್ ಆಗಿದೆ, ನೋ ಡೌಟ್ ಒನ್ ಆಫ್ ದ ಬೆಸ್ಟ್ ಬ್ರೇಕ್ಸ್ ಅಂತಲೇ ಹೇಳ್ಬೋದು. ಕಾಲೇಜ್ ಹುಡುಗರಿಗೆ, ನಮ್ಮಂಥ ಯಂಗ್ಸ್ಟರ್ಸಿಗೆ ಈ ಸ್ಕೂಟಿ ಸಕ್ಕತ್ತಾಗಿದೆ ಅಂತಲೇ ಹೇಳ್ತೀನಿ. ಡಿಸೈನ್ ಎಲ್ಲ ಯೂನೀಕ್ ಆಗಿದೆ. ಸೊ ನೀವು ಯಾರಾದರೂ ಎಲೆಕ್ಟ್ರಿಕ್ ಸ್ಕೂಟಿ ತೊಗೊಳಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಇದನ್ನೊಂದ್ಸಲಿ ಟೆಸ್ಟ್ ಡ್ರೈವ್ ಮಾಡಿ. ಆ್ಯಂಡ್ ಪ್ರೆಸೆಂಟ್ ಇದ್ರ ಪ್ರೈಸ್ ಬಂದು ಆನ್ ರೋಡ್ ಬ್ಯಾಂಗ್ಳೂರಲ್ಲಿ 1,60,000 ಇದೆ. ನನಗೇನೋ ಸ್ವಲ್ಪ ಪ್ರೈಸ್ ಜಾಸ್ತಿ ಆಯಿತು ಅಂತಲೇ ಹೇಳ್ತೀನಿ. ಇನ್ಫ್ಯಾಕ್ಟ್ ಏತರ್ ಮತ್ತು ಓಲಾ ಕೂಡ ಇದೇ ಪ್ರೈಸ್ ರೇಂಜಲ್ಲಿ ಬರುತ್ತೆ. ಬಟ್ಟು ನಾವು ಯೋಚನೆ ಮಾಡೋಕ್ಕೆ ಹೋದರೆ 10 ವರ್ಷ ಕೆಳಗಡೆ ಇದೇ ಪ್ರೈಸಿಗೆ ಡ್ಯೂಕ್ 200, NS 200 ಎಲ್ಲ ಬರೋದು ಗುರು. ರಿವ್ಯೂ ಎಲ್ಲ ಮಾಡಿದ್ದಾಯಿತು. ಅದಾದಮೇಲೆ ನಾನು ಸ್ವಲ್ಪ ಡೌಟ್ಸ್ ಇತ್ತು ನನಗೆ, ಅದೆಲ್ಲ ಕೇಳಿ ಕ್ಲಿಯರ್ ಮಾಡಿಕೊಂಡೆ. ಯಾಕಂದರೆ ಅದು ಬ್ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೇಳಲಿಲ್ಲ ನಿಮಗೆ. ಸೊ ಸರ್ವಿಸ್ ಯಾವ ಥರ ಅಂತ ಕೇಳಿದೆ ಅವರಿಗೆ. ಎವ್ರಿ 5,000 ಕಿಲೋಮೀಟರ್ಸಿಗೆ ಒಂದ್ಸಲಿ ಸರ್ವಿಸ್ ಮಾಡಬೇಕಂತೆ. ಸೊ ಅದು ಆಲ್ಮೋಸ್ಟ್ 1000 ಬರುತ್ತೆ ಜನರಲ್ ಸರ್ವಿಸ್ ಆದರೆ. ಬ್ರೇಕ್ ಪ್ಯಾಡ್ಸ್ ಎಲ್ಲ ಚೇಂಜ್ ಮಾಡಬೇಕು ಅಂತ ಅಂದರೆ ಅನದರ್ 900 or 1000 ಆಗುತ್ತೆ ಅಂತ ಹೇಳಿದ್ರು. ಸೊ ಇನ್ ಟೋಟಲ್ 2,000 ರುಪೀಸ್ ಆಗ್ಬೋದು ಮ್ಯಾಕ್ಸ್ ಟು ಮ್ಯಾಕ್ಸು. ಅದಾದಮೇಲೆ ಇವಾಗ ಬ್ಯಾಂಗ್ಳೂರಲ್ಲಿ 4 ಸ್ಟೋರ್ಸ್ ಇದೆ ಅಂತೆ. ಸೊ ಎಲ್ಲ ಕಡೆನೂ ಸರ್ವಿಸ್ ಮಾಡ್ತಾರೆ. ಬಟ್ ಇನ್ ಫ್ಯೂಚರಲ್ಲಿ ಸಿಂಪಲ್ ಅವ್ರು ಹೇಳ್ತಾ ಇರೋದು 400 ಸ್ಟೋರ್ಸ್ ಓಪನ್ ಮಾಡ್ತೀವಿ, ಎಲ್ಲ ಸ್ಟೋರ್ಸಲ್ಲೂ ಸರ್ವಿಸ್ ಸೆಂಟರ್ ಇಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅದು ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ಓವರಾಲ್ ತೊಗೊಬಾರ್ದ ಅಂತ ಕೇಳಿದ್ರೆ, ನಂಗೆ ಸ್ಕೂಟಿ ಬಿಲ್ಡ್, ಡಿಸೈನ್, ಬ್ಯಾಟ್ರಿ, ಪವರ್ ಎಲ್ಲ ಆಲ್ರೌಂಡ್ ಇಷ್ಟ ಆಯಿತು. ಸಸ್ಪೆನ್ಷನ್ ಸ್ವಲ್ಪ ಸ್ಟಿಫರ್ ಸೈಡ್ ಇದೆ ಅಂತ ಅನ್ನಿಸ್ತು. ಯಾಕಂತ ಅಂದರೆ ಏತರ್ ಮತ್ತು ಓಲಾ ಸಿಂಪಲ್ ಒನ್ ಸ್ವಲ್ಪ ಒಂದೇ ಕ್ಯಾಟಗರಿಗೆ ಬರುತ್ತೆ. ಅದೇ ನೀವು ರಿವರ್ ಇಂಡಿ ಸ್ಕೂಟರ್ ನೋಡಿದ್ರೆ ಅದು ಸ್ವಲ್ಪ ಫ್ಯಾಮಿಲಿ ಕಡೆ ಬರುತ್ತೆ. ಸೊ ನಿಮ್ಮ ಯೂಸ್ ಕೇಸ್ ಮೇಲೆ ಡಿಪೆಂಡ್ ಆಗುತ್ತೆ ಕಂಪ್ಲೀಟ್ಲಿ. ಸೊ ನಾವು ಒಬ್ಬರೇ ಆಫೀಸಿಗೆ ಓಡಾಡೋದು ಅಂತ ಅಂದರೆ ಸಿಂಪಲ್ ಒನ್ ಸಖತ್ತಾಗಿದೆ ಆ್ಯಕ್ಚುಲಿ. ಬೆಂಗಳೂರು ಟ್ರಾಫಿಕಲ್ಲಿ ಒಳ್ಳೆ ಆಟ ಆಡ್ಕೊಂಡು ಹೋಗ್ಬೋದು. ಸೊ ಈ ಬ್ಲಾಗಲ್ಲಿ ನಾನೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಆ ಸ್ಕೂಟಿ ಬಗ್ಗೆ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್, ಸಿ ಯು, ಬಾಯ್ ಬಾಯ್.